ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಾಯಿ ನಮಃ. ನಮ್ಮ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆ ಅವರ 78ನೇ ಹುಟ್ಟದ ಹಬ್ಬ ಪ್ರಯುಕ್ತ ನಾವು ಶ್ರೀ ಲಕ್ಷ್ಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಂಡು ಎಲ್ಲ ನಮ್ಮ ಜನಜಾಗೃತಿ ವೇದಿಕೆ ಸದಸ್ಯರು ಹಾಗೂ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟ್ ವತಿಯಿಂದ ವಲಯಾಧಿಕಾರಿಗಳು ಹಾಗೂ ಎಲ್ಲರ ಸಮ್ಮುಖದಲ್ಲಿ ಸಂಘದ SP ಗಳ ಸಮ್ಮುಖದಲ್ಲಿ ಹಾಗೂ ಸಂಘದ ಪ್ರತಿನಿಧಿಗಳ ಸಂಘದಲ್ಲಿ ನಾವು ಇಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಅವರಿಗೆ ನಮ್ಮ ಪರವಾಗಿ ಹಾಗೂ ನಮ್ಮ ಸುಂದರಪಾಳ್ಯದ ವಲಯದ ಪರವಾಗಿ ಒಳ್ಳೆಯ ಧೈರ್ಯ ಮತ್ತು ಆಯಸ್ಸು, ಆರೋಗ್ಯ, ಸಂಪತ್ತೆಲ್ಲ ಕೊಟ್ಟು ನಮ್ಮ ಈ ಜನತೆಗೆ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಧೈರ್ಯವನ್ನು ಮಂಜುನಾಥಯನ್ಮ ಕ್ಷೇತ್ರದ ಆರಾಧ್ಯ ಮೂರ್ತಿ ಭಗವಾನ್ ಮಂಜುನಾಥ ಸ್ವಾಮಿಯನ್ನು ಮನಸಾರ ಸ್ಮರಿಸಿಕೊಂಡು ಪೂಜ್ಯ ಕಾವಂದ್ರ ದಂಪತಿಗಳ ಕೃಪಾಶೀರ್ವಾದ ಬೇಡಿಕೊಂಡು ಇವತ್ತು ಸುಂದರಪಾಳ್ಯ ಗ್ರಾಮದಲ್ಲಿ ಪರಮ ಪೂಜ್ಯರ 78 ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ವಿಶೇಷವಾಗಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿದ್ದು ಮತ್ತು ಅವರು ಹೆಚ್ಚಿನ ರೀತಿ ಇನ್ನೂ ಸಮಾಜ ಸೇವೆ ಮಾಡಲಿ ಅಂತ ಹೇಳಿ ಅವ್ರಿಗೆ ನಾನು ಆಶಿಸ್ತೀನಿ. ಹಾಗೂ ಪರಮ ಪೂಜ್ಯರಿಗೆ ಇನ್ನೂ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ನಾನು ಈ ಮೂಲಕ ಆಶಿಸ್ತೇನೆ. ಪವಿತ್ರವಾದ ಸ್ಥಳ ಅಂದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕೃಪೆಯಿಂದ ವೀರೇಂದ್ರ ಹೆಗಡೆ ಸಾಹೇಬ್ರವ್ರದ್ದು 78ನೇ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ, ನಾವು ನಮ್ಮ ದೇಶದಲ್ಲಿ ಎಷ್ಟೋ ದೇವಸ್ಥಾನಗಳನ್ನು ನೋಡಿದ್ದೀವಿ. ಆದರೆ ವೀರೇಂದ್ರ ಹೆಗಡೆ ಸ್ವಾಮಿಯವರು ಒಂದು ಧರ್ಮಸ್ಥಳ ಸಂಘ ಅಂತ ಸ್ಥಾಪನೆ ಮಾಡಿ ಓಂ ಶ್ರೀ ಓಂ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆಯವರಿಗೆ ಸುಂದರಪಾಳ್ಯ ವಲಯದಿಂದ ಮತ್ತು ಜನಜಾಗೃತಿ ವೇದಿಕೆಯಿಂದ ಆರ್ಥಿಕ ಹುಟ್ಟುಹಬ್ಬಗಳನ್ನು ಆಚರಿಸುತ್ತಾ ಅವರಿಗೆ ಶುಭ ಕೋರುತ್ತಾ ಮಾಂಗಲ್ಯ ಮೂರ್ತಿ ಕಲ್ಯಾಣ ಮೂರ್ತಿ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವತಾ ನಮಃ. ವಂದೇ ತಮಸುತಂ ಮಂತ್ರಹೀನಂದ್ರ್ಯಾಯೀನಂ ಭಕ್ತಿಹೀನಂ ರಮಾಪದೇ ತ್ರಿಗುಂತೋ ಮಯಾ ದೇವ ಪರಿಪೂರ್ಣಂದದಸ್ತು ಮೇ ಕಾಯೇನ ವಾಚಾ ಮನಸೇಂದ್ರಿಯೇಣ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾನ್ ಕರೋಮಿ ಯಜ್ಞಂ ಸಕಲಂ ಪರಸ್ಮೈ. ಶ್ರೀರಮಣ ಗೋವಿಂದ ಇಂದಿರಾರಮಣ ಗೋವಿಂದ ಆಂಜನೇಯವರ್ಧ ಗೋವಿಂದ ನಮೋ ಪಾರ್ವತೀ ಪತಯೇ. ತಾಯಿ ನಮಃ. ನಮ್ಮ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆ ಅವರ 78ನೇ ಹುಟ್ಟದ ಹಬ್ಬ ಪ್ರಯುಕ್ತ ನಾವು ಶ್ರೀ ಲಕ್ಷ್ಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಂಡು ಎಲ್ಲ ನಮ್ಮ ಜನಜಾಗೃತಿ ವೇದಿಕೆ ಸದಸ್ಯರು ಹಾಗೂ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟ್ ವತಿಯಿಂದ ವಲಯಾಧಿಕಾರಿಗಳು ಹಾಗೂ ಎಲ್ಲರ ಸಮ್ಮುಖದಲ್ಲಿ ಸಂಘದ
SP ಗಳ ಸಮೂಹದಲ್ಲಿ ಹಾಗೂ ಸಂಘದ ಪ್ರತಿನಿಧಿಗಳ ಸಂಘದಲ್ಲಿ ನಾವು ಇಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಅವರಿಗೆ ನಮ್ಮ ಪರವಾಗಿ ಹಾಗೂ ನಮ್ಮ ಸುಂದರಪಾಳ್ಯದ ವಲಯದ ಪರವಾಗಿ ಒಳ್ಳೆಯ ಧೈರ್ಯ ಮತ್ತು ಆಯಸ್ಸು, ಆರೋಗ್ಯ, ಸಂಪತ್ತೆಲ್ಲ ಕೊಟ್ಟು ನಮ್ಮ ಈ ಜನತೆಗೆ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಧೈರ್ಯವನ್ನು ನೀಡಬೇಕನ್ನೋದೇ ನಮ್ಮ ಉದ್ದೇಶವಾಗಿದೆ. ಆದರೆ ನಾವು ಈಗ ಅವರಿಗೆ 78 ವರ್ಷ ವಯಸ್ಸಾಗಿದ್ದು, ಆ ವಯಸ್ಸಿನಲ್ಲಿ ಕೂಡ ಅವರು ಒಂದು ಹುಮ್ಮಸ್ಸಿನಿಂದ ನಮ್ಮ ಕರ್ನಾಟಕದ ಜನತೆಗೆ ಎಷ್ಟೋ ಅನುಕೂಲಗಳನ್ನು ಮಾಡ್ತಾ ಇದ್ದಾರೆ. ಅವರು ಒಂದೇ ನಮಗೆ ಆರ್ಥಿಕವಾಗಿಯೇ ಅಂತೆಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಈ ಕಡೆ ರೈತರಿಗಿರ್ಬೋದು, ಆ ಕಡೆ ಬೇರೆ ಊರುಗಳಲ್ಲಿ ನಮಗೆ ವಾಟರ್ ಪ್ಲಾಂಟ್ಗಳಿರ್ಬೋದು, RO ಪ್ಲಾಂಟ್ಗಳಿರ್ಬೋದು, ಕೆರೆ ಅಭಿವೃದ್ಧಿ ಇರ್ಬೋದು, ಇಂಥದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಗ್ರಾಮಾಭಿವೃದ್ಧಿ ಅಂದರೆ ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗುವಂತಹ, ಬಡ ಜನರಿಗೆ ಅನುಕೂಲವಾಗುವಂತಹ ಎಷ್ಟೋ ಕಾರ್ಯಗಳನ್ನೆಲ್ಲ ಮಾಡಿ ಜನರಿಗೆ ಹತ್ತಿರವಾಗ್ತಾ ಇರುವಂತಹ ಶ್ರೀಗಳಿಗೆ ನಾವು ಇವತ್ತು ಇಲ್ಲಿ ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ವಲಯದಲ್ಲಿ ಕೂಡ ನಾವು ಪೂಜೆ ಸಲ್ಲಿಸಬೇಕು ಅಂತ ನಮ್ಮ ಎಲ್ಲ ಸಂಘಗಳಲ್ಲೇನು ಅಂದ್ಕೊಂಡು ಅದನ್ನು ಪ್ರಾರಂಭ ಮಾಡಿ ಇವತ್ತು ನಾವು ಅವರಿಗೆ ಗೌರವಾಯುಕ್ತವಾಗಿ ಅವ್ರಿಗೆ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಬೇಕಾದಷ್ಟು ಕಾರ್ಯಗಳನ್ನು ಮಾಡಿ ಪ್ರತಿಯೊಂದು ಕಡೆ ಒಂದು ಸರ್ಕಾರ ಕೂಡ ಮಾಡದಷ್ಟು ಕಾರ್ಯಗಳು ಹಾಗೂ ಜನರಿಗೆ ಸೌಲಭ್ಯಗಳನ್ನು ನೀಡಿರುವಂತಹ ಧರ್ಮಾಧಿಕಾರಿಗಳಿಗೆ ನಾವು ಪದೇ ಪದೇ ಎಷ್ಟು ಶುಭಾಶಯಗಳು ಹೇಳಿದ್ರೇನು ನಮಗೆ ಅದು ಸಾಲದು. ಅವರಿಗೆ ಇನ್ನ ದೇವರು ಒಳ್ಳೆಯ ಆಯಸ್ಸು ತುಂಬಾನೇ ಕೊಳ್ಳಿ, ಇನ್ನ 100 ವರ್ಷ ಚೆನ್ನಾಗಿ ಬೆಳಗಿದ್ರೆ ಅವರು ಎಷ್ಟು ಹುಮ್ಮಸ್ಸಾಗಿ ನಮಗೆ ಇದ್ರೆ ಅವರಿಗೆ ನಮ್ಮ ಜನಕ್ಕೂ ನಮ್ಮ ಬಡ ಜನಕ್ಕೆ ಎಲ್ರಿಗೂ ಅನುಕೂಲ ಆಗತ್ತೆ ಅನ್ನೋದೇ ಎಲ್ಲರ ಉದ್ದೇಶವಾಗಿರುತ್ತದೆ. ಅವ್ರ ಮೇಲೆ ಇಲ್ಲದ ಸಲ್ಲದಂತಷ್ಟು ಬೇಕಾದಷ್ಟು ಅಪನಿಂದನೆಗಳು ಎಲ್ಲ ಬಂತು. ಆದರೆ ಕೂಡ ಧರ್ಮ ಅನ್ನೋದೊಂದು ಇರಲೇ ಇರುತ್ತೆ. ಆ ಧರ್ಮ ಇರೋದ್ರಿಂದ ಆ ಧರ್ಮಾಧಿಕಾರಿಗಳಿಂದ ಅದು ಆ ದೇವಸ್ಥಾನದ ಧರ್ಮಸ್ಥಳದ ಮಹಿಮೆಯಿಂದ ಇವಾಗ ಅದೆಲ್ಲ ನಶಿಸಿ ಹೋಗಿದೆ. ಬೇಕು ಅಂತ ಬೇರೆಯವರೆಲ್ಲನೂ ಎಷ್ಟೋ ರೀತಿಯಲ್ಲಿ ಧರ್ಮಸ್ಥಳದ ಬಗ್ಗೆ ತೊಂದರೆಗಳು ಮಾಡಿದರು. ಆ ಥರ ಮಾಡಿದರೆ ಕೂಡ ಅದೆಲ್ಲ ಕೂಡ ತಪ್ಪು ಮಾಡಿರೋದು ಅಂತಾನು ಅದು ಎಲ್ರಿಗೂ ಗೊತ್ತಾಗೋಗಿದೆ. ಅದರ ಬಗ್ಗೆ ಕೂಡ SIT ಮಾಡಿದರು. ಸರ್ಕಾರ SIT ಮಾಡಿ SITನಲ್ಲಿ ಕೂಡ ಏನೂ ಸಿಕ್ಕಿಲ್ಲ, ಅದರಲ್ಲಿ ಏನಾದರೂ ಸಿಗತ್ತೇನೋ ಅಂತ ಅದನ್ನು ಕೂಡ ಎಲ್ಲಾನು ವ್ಯವಸ್ಥಿತವಾಗಿ ಮಾಡಿದರು. ಆದರೆ ಸುಳ್ಳು ಅನ್ನೋದು ಯಾವಾಗಲೂ ಸುಳ್ಳೆ. ಧರ್ಮ ಅನ್ನೋದು ಧರ್ಮ ನಿಲ್ಲತ್ತೆ. ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಪ್ರತಿಯೊಂದು ಕಡೆನೂ ಧರ್ಮ ಅನ್ನೋದು ಇದೆ. ಈ ಕೂಡ ನಾವು ನೆನೆಸ್ಕೋಬೇಕಾಗಿರೋದು ಏನಂದ್ರೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ವಿಷಯಕ್ಕೆ ಅಂಥದ್ರಲ್ಲಿ ನಮಗೆ ಧರ್ಮ ಉಳಿದಿದೆ ಅನ್ನೋದು ನಮಗೆ ಈಗ ಗೊತ್ತಾಗತ್ತೆ. ಯಾಕಂದ್ರೆ ಹಿಂದೂ ಅನ್ನೋದು ಹಿಂದೂ ಮತ ಅಲ್ಲ, ಹಿಂದೂದಲ್ಲಿ ಭೇದ ಇಲ್ಲ, ಪ್ರತಿಯೊಂದು ಅಷ್ಟೇ ಧರ್ಮವಾಗಿ ಇರೋದ್ರಿಂದ ಇವಾಗ ಪ್ರತಿಯೊಂದು ಕಡೆ ಕೂಡ ನಮ್ಮ ಧರ್ಮ ಏನನ್ನೋದು ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಅದು ಈಗ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ದುರಾಚಾರ, ಅತ್ಯಾಚಾರಗಳಂತ ಸುಮ್ಮನೆ ಹೇಳಿನು ಅವ್ರು ಮಾಡಿರುವಂಥ ತಪ್ಪುಗಳಿಗೆ, ಆ ತಪ್ಪುಗಳಲ್ಲಿ ಏನು ತಪ್ಪು ನಡೆದಿದೆ, ಏನು ಸತ್ಯಾಂಶ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗಿದೆ. ಆ ಪ್ರಪಂಚಕ್ಕೆ ಗೊತ್ತಾಗಬೇಕು ಅನ್ನೋದೇ ಆ SITಯ ಉದ್ದೇಶವಾಗಿತ್ತು. ಆದರೆ ಉದ್ದೇಶ ಬೇರೆ ಇದ್ರೆ ಕೂಡ ಅವ್ರು ಮಾಡಿರೋದ್ರಲ್ಲಿ ಅಲ್ಲಿ ಸತ್ಯಾಂಶ ಏನು ಅನ್ನೋದು ಜನರಿಗೆ ಗೊತ್ತಾಯ್ತು, ಪ್ರಪಂಚಕ್ಕೆಲ್ಲ ಗೊತ್ತಾಯ್ತು. ಅದರಿಂದ ನಾವು ಯಾಕಂದ್ರೆ ಅವರಿಗೆ ಈಗ 78ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವರಿಗೆ ಒಳ್ಳೆ ಆಯಸ್ಸು ಎಲ್ಲ ಕೊಳ್ಳಿ ಅಂತ ಇನ್ನು ಹೆಚ್ಚಿನ ಹುಮ್ಮಸ್ಸಿನಿಂದ ನಮ್ಮ ಈ ಕ್ಷೇತ್ರಗಳಿಗೆ ಎಲ್ಲಕ್ಕೂ ಅನುಕೂಲ ಮಾಡಲಿ ಅಂತ ನಾನು ಅವರಿಗೆ ಹಾರೈಸುತ್ತೇನೆ. ನಮ್ಮ ಎಲ್ಲ ಈ ಸುಂದರಪಾಳ್ಯ ವಲಯದ ಸಂಘಗಳ ಪರವಾಗಿ ಹಾಗೂ ವಲಯಾಧಿಕಾರಿ ಮತ್ತು ನಮ್ಮ ಯೋಜನಾಧಿಕಾರಿಗಳು ಹಾಗೂ ಎಲ್ಲರ ಪರವಾಗಿ ಕೂಡ ನಾನು ಅವರಿಗೆ ಶುಭಾಶಯಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳುತ್ತಾ ನಾನು ಜೈ ಹಿಂದ್ ಜೈ ಕರ್ನಾಟಕ. ಪವಿತ್ರವಾದ ಸ್ಥಳ ಅಂದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕೃಪೆಯಿಂದ ವೀರೇಂದ್ರ ಹೆಗ್ಗಡೆ ಸಾಹೇಬ್ರವ್ರದ್ದು 78ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ, ನಾವು ನಮ್ಮ ದೇಶದಲ್ಲಿ ಎಷ್ಟೋ ದೇವಸ್ಥಾನಗಳನ್ನು ನೋಡಿದ್ದೀವಿ. ಆದರೆ ವೀರೇಂದ್ರ ಹೆಗ್ಗಡೆ ಸ್ವಾಮಿಯವರು ಒಂದು ಧರ್ಮಸ್ಥಳ ಸಂಘ ಅಂತ ಸ್ಥಾಪನೆ ಮಾಡಿ ಆ ಸಂಘದಲ್ಲಿ ಸಾವಿರಾರು ಮಕ್ಕಳಿಗೆ ಉದ್ಯೋಗಗಳನ್ನು ನೀಡ್ತಾ ಮತ್ತು ಆ ಸಂಘದಲ್ಲಿ ಜಾತಿ ಭೇದ ಇಲ್ಲದಿರ ಎಲ್ಲ ವಲಯರಿಗೂ ಸಂಘದಲ್ಲಿ ಆದಷ್ಟು ಸಾಲದ ಸೌಲಭ್ಯಗಳನ್ನು ನೀಡುತ್ತಾ ಕಡಿಮೆ ಬಡ್ಡಿ ದರದಲ್ಲಿ ತಗೊಂಡು ಆ ಬಡ್ಡಿ ದರದಲ್ಲಿ ಅವರು ಏತಕ್ಕೆ ಉಪಯೋಗಿಸ್ಕೊಳ್ದಿರ ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಮತ್ತು ಕೆರೆಗಳಿಗೆ ಮತ್ತು ನಮ್ಮ ಹಿಂದೂ ಸಂಪ್ರದಾಯದ ಎಲ್ಲ ವಿಚಾರಗಳಿಗೂ ಅವರು ಸಹಕಾರ ಮಾಡ್ತಾಯಿದ್ದಾರೆ. ಅವ್ರಿಗೆ ಇನ್ನೂ
100 ವರ್ಷ ಆಯುಷ್ ಕೊಟ್ಟು ಚೆನ್ನಾಗಿರಲಿ ಅಂತ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಓಂ ಶ್ರೀ ಓಂ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೆ ಸುಂದರಪಾಳ್ಯ ವಲಯದಿಂದ ಮತ್ತು ಜನಜಾಗೃತಿ ವೇದಿಕೆಯಿಂದ ಆರ್ಥಿಕ ಹುಟ್ಟುಹಬ್ಬಗಳನ್ನು ಆಚರಿಸುತ್ತಾ ಅವರಿಗೆ ಶುಭ ಕೋರುತ್ತಾ, ಈ ಒಂದು ಸಂದರ್ಭದಲ್ಲಿ ಪೂಜ್ಯರು ಅನೇಕ ಗ್ರಾಮಾಭಿವೃದ್ಧಿ ಕೆಲಸಗಳನ್ನು ಹಮ್ಮಿಕೊಂಡಿದ್ದು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಜನರಿಗೆ ಅಭಿವೃದ್ಧಿಪಡಿಸಬೇಕೆಂದು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಅದರ ಸದುಪಯೋಗ ಜನ ಪಡೆದುಕೊಳ್ತಾ ಇದ್ದಾರೆ. ಸುಂದರ